ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು? ಈಗಾಗಲೇ ಈ ವರ್ಷದ ಅಕಾಡೆಮಿಕ್ ಇಯರ್ ಮುಗಿದು ಮುಂದಿನ ಹಂತಕ್ಕೆ ಹೋಗುವಂತಹ ಹಲವು ವಿದ್ಯಾರ್ಥಿಗಳಿದ್ದೀರಿ. ಹಲವಾರು ಜನರಿಗೆ ಈಗಾಗಲೇ ಉತ್ತಮವಾದಂತಹ ಫಲಿತಗಳ ನಿರೀಕ್ಷೆಯಲ್ಲಿದ್ದೀರಿ. ಇನ್ನು ಹಲವರು ಅಯ್ಯೋ ನಾನು ಸರಿಯಾಗಿ ಮಾಡೇ ಇಲ್ಲ ಪರೀಕ್ಷೆಯನ್ನ, ಏನಾಗತ್ತೋ ಎತ್ತೋ ಅನ್ನುವಂತಹ ಭಯದಲ್ಲಿದ್ದೀರಿ. ನೋಡಿ, ಪರೀಕ್ಷೆಗಳಲ್ಲಿ ಉತ್ತೀರ್ಣವಾಗುವಂತಹದ್ದು ಮತ್ತು ಅನುತ್ತೀರ್ಣವಾಗ್ತಕ್ಕಂತಹದ್ದು ಜೀವನದ ಗತಿಯನ್ನ ಬದಲಾವಣೆ ಮಾಡುತ್ತೆ ಅನ್ನುವಂತಹದ್ದು ತಪ್ಪು. ಎಷ್ಟೋ ಜನರು ವಿದ್ಯಾಭ್ಯಾಸವಿಲ್ಲದೆ ಬದುಕನ್ನ ರೂಪಣೆ ಮಾಡಿಕೊಂಡಿದ್ದಾರೆ. ವಿದ್ಯೆ ಬೇರೆ, ಜ್ಞಾನ ಬೇರೆ. ಜ್ಞಾನಕ್ಕೂ ಮತ್ತು ವಿದ್ಯೆಗೂ ಪರಸ್ಪರ ಸಂಬಂಧವಿಲ್ಲ. ವಿದ್ಯೆ ಓದಿದರೆ ಬರುವಂತಹದ್ದು, ಜ್ಞಾನ ಅನುಭವದಿಂದ ಬರುವಂತಹದ್ದು. ಹಾಗಂದ ಮಾತ್ರಕ್ಕೆ ನೀವು ಶಾಲೆಗೆ ಹೋಗ್ಬೇಡಿ, ಕಾಲೇಜ್ಗಳಿಗೆ ಹೋಗ್ಬೇಡಿ, ವಿದ್ಯಾಲಯಗಳಲ್ಲಿ ಪಾಠ ಕಲಿಬೇಡಿ ಅನ್ನುವಂಥದ್ದು ನಮ್ಮ ಮಾತಿನ ಅರ್ಥ ಅಲ್ಲ. ಆ ಒಂದು ವಿದ್ಯೆಯ ಜೊತೆಗೆ ಜ್ಞಾನ ಅನ್ನುವಂತಹ ಸುಧೆಯೂ ಸಹ ಸೇರ್ಬೇಕು. ವಿದ್ಯೆ ಅನ್ನುವಂತಹದ್ದು ಹಾಲಾದ್ರೆ ಜ್ಞಾನ ಅನ್ನುವಂತಹದ್ದು ಜೇನು. ಹಾಲಿಗೆ ಜೇನಿನ ಮಿಶ್ರಣ ಮಾಡಿದಾಗ ರುಚಿ ಹೇಗೆ ಹೆಚ್ಚುತ್ತೆ ಅಲ್ವಾ? ಹಾಗೆಯೇ ವಿದ್ಯೆಯ ಜೊತೆ ಜ್ಞಾನ ಅನ್ನುವಂತಹದ್ದು ನಿಮ್ಮ ಬದುಕಿನಲ್ಲಿ ಸೇರ್ಕೊಂಡಾಗ ಬಹಳ ಅಭ್ಯುದಯವನ್ನ ನೀವು ನಿಮ್ಮ ಬದುಕಿನಲ್ಲಿ ಅನುಭವಿಸಬಹುದು. ಆದ್ರೆ ಏನ್ ಮಾಡುದು? ನಮಗೆ ಯಾಕೋ ವಿದ್ಯೆ ಸರಿಯಾಗಿ ಬರ್ತಾನೆ ಇಲ್ಲ, ಅನುತ್ತೀರ್ಣ ಆಗ್ತಾ ಇದ್ದೇವೆ, ಫೇಲ್ ಆಗ್ತಾ ಇದ್ದೇವೆ, ಪುನಃ ನಾವು ಎಕ್ಸಾಮ್ಗಳನ್ನ ಕಟ್ಟಿದ್ರು ಸಹ ನನಗೆ ಯಾಕೋ ನಿರೀಕ್ಷಿತವಾದಂತಹ ಅಂಕಗಳು ನನಗೆ ಸಿಗ್ತಾ ಇಲ್ಲ ಅಂತ ಹಲವು ಜನರು ಹೇಳ್ತಾರೆ. ಹಲವು ಜನ ವಿದ್ಯಾರ್ಥಿಗಳಿಗೆ ಪಾಪ ಏನಾಗತ್ತೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಗಾಢವಾದ ಅಧ್ಯಯನವನ್ನು ಮಾಡ್ತಾರೆ. ಆದ್ರೆ ಪರೀಕ್ಷಾ ಸಮಯದಲ್ಲಿ ಪರೀಕ್ಷಾ ಕೊಠಡಿಗೆ ಹೋದಾಗ ಎಲ್ಲವೂ ಸಹ ಮರೆತು ಹೋದಂತಾಗುತ್ತೆ. ಉತ್ತರವೇ ನೆನಪಾಗೋದಿಲ್ಲ. ಹೊರಗೆ ಬಂದ ನಂತರ ಅಯ್ಯೋ ಈ ಉತ್ತರ ನನಗ್ ಗೊತ್ತಿತ್ತಲ್ಲ, ನಾನು ಬರೆಯೋಕ್ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಹೇಳಿ ಕೊರಗುತ್ತಾರೆ. ಇಂತಹ ಸಂದರ್ಭದೊಳಗೆ ಏನ್ ಮಾಡ್ಬೇಕು? ಒಂದು, ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಮಗೆ ವಿದ್ಯಾಪ್ರಾಪ್ತಿ ಆಗ್ತಾ ಇಲ್ಲ, ವಿದ್ಯೆ ನೆನಪಿಟ್ಕೊಂಡಿದ್ದೇನೆ, ಕಲಿತದ್ದು ಸ್ಮೃತಿನಲ್ಲಿದೆ, ಪರೀಕ್ಷಾ ಸಮಯದಲ್ಲಿ ಹಾಳಾಗ್ತಿದೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಓದಬೇಕು ಅನ್ನುವಂತಹ ಮನಸ್ಸಿರುತ್ತೆ, ಆದ್ರೆ ಕೂತ್ಕೊಂಡು ಓದೋ ಸಂದರ್ಭದಲ್ಲಿ ಹಲವು ಚಿತ್ತ ಚಾಂಚಲ್ಯಗಳು ಉಂಟಾಗ್ತಾ ಇರುತ್ತೆ. ಯಾಕೆ ಹೀಗೆ ವಿದ್ಯಾರ್ಥಿಗಳಿಗೆ ಹಲವು ರೀತಿಯಾದ ದೋಷಗಳು ಉಂಟಾಗತ್ತೆ ಅನ್ನೋದನ್ನ ಮೊದಲು